ಇಂದಿನ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜನತಾದಳ ಜಾತ್ಯತೀತ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಸ್ವಾಮೀಜಿಯವರೇ, ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು ಆಗಿದ್ದಂಥ ಪ್ರಸ್ತುತ ಇವತ್ತಿನ ದಿವಸ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾನ್ಯ ಸದಾನಂದ ಗೌಡ್ರೆ, ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರು ಆಗಿರ್ತಕ್ಕಂಥ ಸಹೋದರ ಅಶ್ವಥ್ ನಾರಾಯಣರವರೇ, ಇವತ್ತು ನಾವೆಲ್ಲರೂ ನೆರೆದಿರ್ತಕ್ಕಂಥದ್ದು ನಾರಾಯಣ ಸ್ವಾಮಿಯವರ ಅಭ್ಯರ್ಥಿಯಾಗಿದ್ದಾರೆ, ಅವರನ್ನು ಗೆಲ್ಲಿಸಬೇಕು ಅಂತ. ವೈ.ಎನ್. ನಾರಾಯಣ ಸ್ವಾಮಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾನು ಗೌರವಿಸ್ತಕ್ಕಂಥ ಮುಖಂಡರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡ ಮಹನೀಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ನಾನು ಹೆಚ್ಚು ಭಾಷಣ ಮಾಡಲಿಕ್ಕೆ ಹೋಗಲ್ಲ. ಇದು ಭಾಷಣ ಮಾಡ್ತಕ್ಕಂಥ ಸಮಯವೂ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಡೀತಾ ಇರತಕ್ಕಂಥದ್ದು ಈ ಚುನಾವಣೆ ಶಿಕ್ಷಕರ ಕ್ಷೇತ್ರದಿಂದ, ಗ್ರಾಜ್ಯುಯೇಟ್ದಾಗಲಿ ಶಿಕ್ಷಕರ ಕ್ಷೇತ್ರಗಳಾಗಲಿ ಕಾಂಗ್ರೆಸ್ಸು ಯಾವತ್ತೂ ಗೆಲ್ಲೋದಿಲ್ಲ. ಕಾಂಗ್ರೆಸ್ಗೂ ಶಿಕ್ಷಕರಿಗೂ ಯಾವುದೇ ಸಂಬಂಧ ಇಲ್ಲ, ಯಾವತ್ತೂ ಅವ್ರು ಗೆಲ್ಲೋದಿಲ್ಲ. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯೂ ಅಷ್ಟೇ, ಕಾಂಗ್ರೆಸ್ ಗೆಲ್ಲೋದಿಲ್ಲ. ಆದರೆ ಇತ್ತೀಚೆಗೆ ಅವ್ರಿಗೂ ಒಂದು ಗೆಲ್ಲಲೇಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಅದರಿಂದ ಯಾರ್ಯಾರು ಶ್ರೀಮಂತರಿದ್ದಾರೋ ಅಂಥವರುಗಳನ್ನು ಹುಡುಕಿ ಅಭ್ಯರ್ಥಿಗಳನ್ನಾಗಿ ಮಾಡಿ ಕಳಿಸಿದ್ದಾರೆ. ನಾನು ಸಾಕ್ಷಿ ಇದ್ದೇನೆ. ವೈ.ಎ. ನಾರಾಯಣ ಸ್ವಾಮಿಯವರು ಸದನದಲ್ಲಿ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು. ನಾನು ಸಾಕ್ಷಿ. ಯಾವಾಗಲೂ ಕೂಡ ಶಿಕ್ಷಕರ ವಿಚಾರ ಆಗಲಿ ಅಥವಾ ಗ್ರಾಜ್ಯುಯೇಟ್ಸ್ ವಿಚಾರ ಬಂದಾಗ ತಕ್ಷಣ ಎದ್ದು ನಿಂತು ಅವರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸವನ್ನು, ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಅವರು ಯಾವತ್ತೂ ಮಾಡ್ತಾ ಬರ್ತಿರ್ತಾರೆ. ನಾನು ಕೂಡ ನೋಡಿದ್ದೇನೆ. ಇವತ್ತಿನ ದಿವಸ ಅಂತಹ ಒಬ್ಬ ವಾಗ್ಮಿ, ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯಕ್ತಿ ಸದನದಲ್ಲಿ ಇರಬೇಕು. ಆ ಕಾರಣದಿಂದಲೇ ಕೋಲಾರದ ಮಗ ನಾರಾಯಣ ಸ್ವಾಮಿ ಅಂತವರನ್ನು ಕೋಲಾರದಲ್ಲಿ ನೀವು ತೀರ್ಮಾನ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಒಂದೇ ಒಂದು ಮತ ಕೂಡ ಬೇರೆ ಅಭ್ಯರ್ಥಿಗೆ ಹೋಗೋದಿಲ್ಲ ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕು. 4,500 ಮತಗಳಿದೆ ಇಲ್ಲಿ. ಅಭ್ಯರ್ಥಿ ನಮ್ಮಲ್ಲಿ ಬರಲಿಲ್ವಲ್ಲ, ನಮ್ಮನ್ನು ಕೇಳಲಿಲ್ವಲ್ಲ ಅಂತೇಳಿ ಬೇಸರ ಪಡಿಬೇಕಾಗಿಲ್ಲ. 36 ವಿಧಾನಸಭಾ ಕ್ಷೇತ್ರಗಳು ಅವರ ವ್ಯಾಪ್ತಿಗೆ ಬರ್ತವೆ. ಕೋಲಾರದ ಮುಳುಬಾಗಿಲಿಂದ ಪ್ರಾರಂಭ ಆದರೆ ದಾವಣಗೆರೆಯವರೆಗೆ ಅವರು ಸುತ್ತಾಡಬೇಕು. ಚುನಾವಣೆಗೆ ಅವರು ನಾಮಿನೇಷನ್ ಹಾಕಿದ ದಿವಸ ಅವ್ರನ್ನ ನಾನು ನೋಡಿದೆ. ಇವತ್ತಿನವರೆಗೂ ನೋಡಲಿಲ್ಲ. ಇವತ್ತೇ ಅವ್ರನ್ನ ಭೇಟಿಯಾಗಿದ್ದು ನಾವು. ಸಭೆಯ ಕಾರಣದಿಂದಾಗಿ ಅವರು ಬಂದಿದ್ದಾರೆ. ಅಂದಮೇಲೆ ಇಲ್ಲಿ ನೆರೆದಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರುಗಳು ತಾವೇನಿದ್ದೀರಿ, ತಾವು ತೀರ್ಮಾನ ಮಾಡಬೇಕು. ಕೋಲಾರದಲ್ಲಿ 4,500 ಮತಗಳಿವೆ. ನೀವಿಲ್ಲಿ ನೆರೆದಿರ್ತಕ್ಕಂಥ ಮುಖಂಡರುಗಳು ಎರಡೆರಡು ಮತದಾರರನ್ನು ಭೇಟಿ ಮಾಡಿ ವೋಟ್ ಹಾಕ್ಸಿದ್ರೆ ನಾರಾಯಣ ಸ್ವಾಮಿ ಗೆದ್ದಿದ್ದಾರೆ ಅಂತ ನೀವು ಘೋಷಣೆ ಮಾಡಬಹುದು. ಆ ಕಾರಣದಿಂದ ಹೆಚ್ಚು ಮಾತಾಡೋದು ಬೇಕಾಗಿಲ್ಲ. ಮುಖಂಡರುಗಳು ಇನ್ನೂ ಮಾತಾಡ್ತಕ್ಕಂಥವರಿದ್ದಾರೆ. ಆದ್ದರಿಂದ ನಾವು BJPಯ ಮುಖಂಡರುಗಳಿರ್ಬೋದು, ಜನತಾದಳದ ಮುಖಂಡರುಗಳಿರ್ಬೋದು, ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು. ವೈ.ಎ. ನಾರಾಯಣ ಸ್ವಾಮಿಯವರನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿಟ್ಟು ನಾವೆಲ್ಲರೂ ಕೆಲಸ ಮಾಡೋಣ. ಈಗ ನಾನಂತೂ ಹೇಳ್ತೇನೆ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳಾಗಿದ್ದವರು, ಮೂವರು ವೇದಿಕೆಯಲ್ಲಿ ಕುಳಿತಿದ್ದಾರೆ. ಅವರ ಜೊತೆಗೆ ಇಷ್ಟೊಂದು ದಂಡು ಬಂದು ಕುಳಿತಿದೆ.
ಕಾರ್ಯಕರ್ತರು ಮುಖಂಡರುಗಳು ತಾವಿದ್ದೀರಿ. ನೀವು ಮನಸ್ಸು ಮಾಡಿದರೆ ವೈ ಎ ನಾರಾಯಣ ಸ್ವಾಮಿಯವರು ರಿಸಲ್ಟ್ ಬಂದಿದ್ದ ದಿವಸ, ನೀವು 7ನೇ ತಾರೀಕು ಅಂತ ಕಾಣುತ್ತೆ, ಆವತ್ತು ಅವರು ಶಾಸಕರಾಗಿ ಆಯ್ಕೆ ಆಗೇ ಆಗ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ. ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಆತ್ಮೀಯರೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಲೋಕಸಭಾ ಸದಸ್ಯರಾದಂತಹ ಎಸ್ ಮುನಿಸ್ವಾಮಿ ಸರ್ ಅವರು ಒಂದೆರಡು ಮಾತುಗಳನ್ನ ಹಂಚಿಕೊಳ್ಬೇಕು ಅಂತೇಳಿ ವಿನಂತಿಸ್ತೇನೆ. ಸರ್ ಪ್ಲೀಸ್ ಸರ್.